ಸರ್ ನೀವು ಹೇಳಿ ನಿಮಗೆ ಎಮೋಷನಲ್ ಆಗಿತ್ತಾ ಹೇಗೆ ಅಂತ ಶೂಟಿಂಗ್? ಖಂಡಿತವಾಗ್ಲೂ ಅಫ್ಕೋರ್ಸ್ ಆಗುತ್ತೆ ಎಮೋಷನ್. ಮನುಷ್ಯ ಅಂದಮೇಲೆ ಅವನಿಗೆ ಎಲ್ಲ ಥರ ಎಮೋಷನ್ ಅನ್ನೋದು ಸಹಜ. ಸೊ ಹಾಗೆ ನಾವು ಕೂಡ ಅದೇ ಒಂದು ಫೇಸಲ್ಲಿ ಇದ್ವಿ. ನೆನ್ನೆಯಿಂದನೇ ಮೆಂಟಲಿ ಪ್ರಿಪೇರ್ ಆಗ್ತಿದೆ ಹೇಗಿರುತ್ತೆ ಇವತ್ತಿನ ದಿನ ಅಂತ. ಫೈನಲಿ ಶೂಟ್ ಎಲ್ಲ ಮುಗಿದಿದೆ. ಮನಸ್ಸಿಗೆ ಅನ್ಸುತ್ತಲ್ವಾ, ಡೆಫಿನೆಟ್ಲಿ 4 ವರ್ಷ ಜೊತೆಗಿದ್ದಿದ್ದು ಒಂದು ಮೂಮೆಂಟಲ್ಲಿ ಅನಿಸುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಇಟ್ಸ್ ಲೈಫ್ ಆ್ಯಂಡ್ ಪ್ರೊಫೆಷನ್ ಆ್ಯಂಡ್ ಪರ್ಸ್ನಲ್ ಎರಡನ್ನೂ ಒಟ್ಟಿಗೆ ತರೋದು ಸರಿ ಅಲ್ಲ, ಅದೆಲ್ಲರಿಗೂ ಗೊತ್ತಿರೋ ವಿಚಾರನೇ. ಸೊ ಪ್ರೊಫೆಷನಲ್ ಆಗಿ ಬಂದು ಇವತ್ತು ಏನು ಡೈರೆಕ್ಟರ್ ಹೇಳಿದ್ರು ಆ ಸೀನ್ನ ನಾನು ಮಾಡಿ ಮುಗಿಸಿದ್ದೆ. ಸಾಂಗು ಎಷ್ಟಿದ್ದಾವೆ, ಕಂಪೋಸ್ ಏನಾದ್ರು ಮಾಡಿದ್ದೀರಾ? ಇಲ್ಲ, ಈ ಸಿನಿಮಾಗೆ ನಾನು ಮ್ಯೂಸಿಕ್ ವರ್ಕ್ ಮಾಡಿದ್ದೆ. ಸರ್ ಸಾಂಗ್ ಎಷ್ಟಿದೆ? 3 ಇದೆ ಸರ್, ಹೇಳಿದ್ ನಾನು 3 ಇದೆ. ಶೂಟಿಂಗ್ ಬೇರೆ ಕಡೆ ಹೋಗಿದ್ರಾ ಸಾಂಗಿಗೆ? ಇಲ್ಲ ಸರ್, ಎಲ್ಲ ಬೆಂಗಳೂರೇ. ಇನ್ನೇನಾದ್ರು ಕ್ವಶನ್ಸ್ ಇದೆಯಾ? ಈ ಮೂವಿ ಒಪ್ಕೊಳ್ಳೋಕ್ಕೆ ಕತೆ ಇಷ್ಟ ಆಯ್ತು ಅಂದ್ರೆ ಒಪ್ಕೊಂಡ್ರೆ ಅಥವಾ ನಿವೇದಿತ ಹೀರೋಯಿನ್ ಅಂತ ಹೇಳ್ಬೇಕಂದ್ರೆ ಈ ಸಿನಿಮಾದಲ್ಲಿ ನಿವೇದಿತಾ ಅವರು ಲೀಡ್ ಆ್ಯಕ್ಟ್ರೆಸ್. ಅವ್ರದ್ದು ಪಾತ್ರ ಜಾಸ್ತಿ ಇದೆ ಸಿನಿಮಾದಲ್ಲಿ. ಅವರಿಗೊಂದು ಸಪೋರ್ಟಿವ್ ಆಗಿರಲಿ ಅಂತ ನಾನು ಅವರು ಬಾಯ್ ಫ್ರೆಂಡ್ ರೋಲ್ ಮಾಡೋಕ್ಕೆ ಒಪ್ಕೊಂಡಿದ್ದೆ. ಮೂವಿ ಸ್ಟೋರಿ ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ. ನಾವು ಒಪ್ಕೊಂಡಿದ್ದು ಇವರಿಂದ, ಡೈರೆಕ್ಟರ್ ಸರಿಂದ. ಯಾಕಂದರೆ ಅವ್ರು ಬಂದು ಸ್ಟೋರಿ ಯಾವ ಥರ ಹೇಳಿದ್ರು ಅಂದರೆ ಪ್ರಾಬಬ್ಲಿ ನೀವು ಅವ್ರ ನರೇಷನ್ ಕೇಳಬೇಕು, ಅಷ್ಟು ಇಮ್ಯಾಜಿನೇಷನ್ಗೆ ಹೋಗ್ತೀರಾ ಅಂದರೆ ಅಷ್ಟು ಚೆನ್ನಾಗಿ ಹೇಳಿದ್ರು. ನಾನು ಯಾವತ್ತೂ ಯಾರು ಅಷ್ಟು ಚೆನ್ನಾಗಿ ಸ್ಟೋರಿ ನನಗೆ ನರೇಟ್ ಮಾಡಿದ್ದನ್ನ ನಾನು ಕೇಳೇ ಇರಲಿಲ್ಲ. ಸೊ ಅದರಿಂದ ನಾನು ಒಪ್ಕೊಂಡೆ. ಆ್ಯಂಡ್ ಇವನ್ ಚಂದನ್ ಕೂಡ ಆವಾಗ ಸ್ಟೋರಿ ಕೇಳಿದ ತಕ್ಷಣ ಅವರು ಮನೆಗೆ ಹೋದ್ಮೇಲೆ ತುಂಬ ಚೆನ್ನಾಗಿದೆ ಅಲ್ಲ ಸ್ಟೋರಿ, ನಾನು ಇಮ್ಯಾಜಿನ್ ಮಾಡಿಕೊಂಡೆ ಅಂತೆಲ್ಲ ಹಂಗೆ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ನಾನು ಇಬ್ರಿಗೂ ಅನಿಸ್ತು ಓಕೆ ಮೂವಿ ತುಂಬಾ ಚೆನ್ನಾಗಿ, ಸ್ಟೋರಿ ಚೆನ್ನಾಗಿದೆ, ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಲಾಸ್ಟ್ ಟೈಮ್ ಇಬ್ರು ಇದೇ ಶೂಟಿಂಗ್ ಸೆಟ್ ಅಲ್ಲೇನೆ ನಾಗರಬಾವಿ ಹತ್ರ ಇದ್ರು ನಿಮ್ಮ ಇಬ್ಬರ ಆನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ಕೊಂಡಿದ್ವಿ. ಸೊ ಆ ನೆನಪುಗಳೇನಾದರೂ ನೆನಪಾಯ್ತಾ? ಈ ಶೂಟಿಂಗಲ್ಲಿ ತುಂಬ ಆಗ್ಬಿಟ್ಟಿದೆ ನಮಗೆ. ಸಾಕಷ್ಟು ಎಮೋಷನ್ಸ್ಗಳು ಇದೆ. ದಿಸ್ ಮೂವಿ ಅಂದರೆ ಈ ಒಂದು ಸಿನಿಮಾ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಒಂಥರ ಲೈಫ್ ಟೈಮ್ ಮೆಮೊರಿ ಥರ ಇದೆ. ಅಂದರೆ ಇವತ್ತು ಕೊನೆ ಸೀಕ್ವೆನ್ಸ್ ಕೂಡ ಇದೇನೋ ಅನಿಸ್ಬೋದು, ಏನೋ ಪಬ್ಲಿಸಿಟಿ ಸ್ಟಂಟ್ಗೋಸ್ಕರ ಈ ಸೀನ್ ಇಟ್ಬಿಟ್ಟು ಏನೋ ಮಾಡಿದ್ದಾರೆ ಅಂತ ಅನಿಸ್ಬೋದು. ಬಟ್ ಹಂಗಿಲ್ಲ. ಅದೊಂದು ಸೀನ್ ಮಾತ್ರ ಬ್ಯಾಲೆನ್ಸ್ ಇತ್ತು. ನಾನು ವಿದಾಯ ಹೇಳಿಬಿಟ್ಟು ನಾನು ಫಾರಿನ್ ಹೋಗೋ ಅಂಥದ್ದು. ಎಸ್, ಅಷ್ಟೇ. ಅದ್ರ ಮೇಲೆ ಜಾಸ್ತಿ ಹೇಳೋದು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.